ಹೆಸರು? ನನ್ನ ಹೆಸರು HC ಕಾಳೇಗೌಡ ಅಂತ, ಹಂಪಾಪುರದ ಗ್ರಾಮ. ಈಗ ನೂತನವಾಗಿ ಅಧ್ಯಕ್ಷ ಆಗಿದ್ದೀರಾ, ತಮ್ಮ ಮುಂದೆ ಏನೇನು ಸವಾಲುಗಳಿದೆ ಸರ್? ನಮ್ಮ ಹೆಬ್ಬಾಡಿ ಹುಂಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಹೆಬ್ಬಾಡಿ ಹುಂಡಿ ನನ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ನಮ್ಮ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಮೊದಲಾಗಿ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ DCC ಬ್ಯಾಂಕ್ ನಿರ್ದೇಶಕರು ಕಿಣಿಸ್ವಾಮಿ ಅವ್ರಿಗೂ ಸಹ ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿ ನಮ್ಮ DCC ಮೇಲ್ವಿಚಾರಕರಾದ ನಮ್ಮ ಪ್ರತಿನಿಧಿಯಾದ ಪ್ರಸಾದ್ ಸರ್ ಅವರು, ನಮ್ಮ ಪ್ರಾಥಮಿಕ ಕೃಷಿ ಸಹಕಾರ ಸಂಘ ಕಾರ್ಯನಿರ್ವಾಹಕರಾದ ಯಶವಂತ್ ಸರ್ ಅವರು ಎಲ್ರಿಗೂ ಸಹ ಅಭಿನಂದನೆ ಸಲ್ಲಿಸ್ತಾ, ಅದೇ ರೀತಿ ನಮ್ಮ ವ್ಯವಸಾಯ ಹೆಬ್ಬಾಡಿ ಹುಂಡಿ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಇನ್ನೂ ಹೆಚ್ಚು ಅಭಿವೃದ್ಧಿ ಕಾಣಬೇಕು ಅಂತ ಭಾವಿಸ್ತಾ ಇದ್ದೀವಿ. ಏಕೆಂದರೆ ಇದು ನಮ್ಮ ಮಂಡ್ಯ ಜಿಲ್ಲೆ ಮೂಲನಾಡಿಯ ಕೃಷಿ. ನಮ್ಮ ಮಂಡ್ಯ ಜಿಲ್ಲೆ ಕೃಷಿಗೆ ಪ್ರಾಮುಖ್ಯತೆ ಅತಿ ಹೆಚ್ಚು ಕೊಡ್ತಾರೆ. ನಮ್ಮ ಮಂಡ್ಯ ಜಿಲ್ಲೆ ಅಂದರೆ ಕಬ್ಬು, ಭತ್ತ, ನಮ್ಮ KRS ನದಿ ಇರೋದ್ರಿಂದ ನಮ್ಮ ಮಂಡ್ಯ ಜಿಲ್ಲೆ ಇಡೀ ನಮ್ಮ ಕರ್ನಾಟಕದಲ್ಲಿ ಒಂದು ಪವಿತ್ರವಾದ ಜಿಲ್ಲೆ ಅಂತ ಹೇಳೋಕ್ಕೆ ಹೆಮ್ಮೆ ನಮಗೆ. ಆದ್ದರಿಂದ ಅದರಲ್ಲೂ ನಮ್ಮ ಕೃಷಿ ಪತ್ತಿನ ಸಹಕಾರ ಸಂಘ ಅಂತ ನಮ್ಮ ರೈತರಿಗೆ ಸಹಾಯ ಆಗುವಂಥ ಮತ್ತು ಮಹಿಳೆಯರಿಗೆ ಸಬಲೀಕರಣ ಆಗಬೇಕು ಅಂತ ಎಲ್ಲ ರಾಜ್ಯ ಸರ್ಕಾರ ಆಗ್ಬೋದು, ಕೇಂದ್ರ ಸರ್ಕಾರ ಆಗ್ಬೋದು, ಪ್ರತಿಯೊಂದು ಸರ್ಕಾರನೂ ಸಹ ಮಹಿಳೆಯರಿಗೆ ಶೇಕಡ ಸುಮಾರು 33% ಇರೋದು ಇನ್ನೂ ಜಾಸ್ತಿ ಮಾಡಿ ಈಗ ಒತ್ತನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಆಗ್ತಾ ಇದೆ ನಮ್ಮ ಸಹಕಾರ ಸಂಘಗಳಲ್ಲಿ. ಆದ್ದರಿಂದ ಅದೇ ರೀತಿ ನಮ್ಮ ಸಹಕಾರ ಸಂಘದಲ್ಲಿ ಈಗ 85 ಲಕ್ಷ ಮಹಿಳೆಯರಿಗೆ ಸಾಲನ ಬಿಡುಗಡೆ ಮಾಡಿಸಿದ್ದೀವಿ. ಅದನ್ನು ಮುಂದಿನ ಇನ್ನೊಂದು 15 ದಿನಗಳಲ್ಲಿ ವಿತರಣೆ ಮಾಡಲು ನಾವು ಬಯಸಿದ್ದೇವೆ. ಈಗ ನಿಮ್ಮ ಸೊಸೈಟಿ ಈಗ ಎಷ್ಟು ಉನ್ನತ ಮಟ್ಟದಲ್ಲಿ ಬೆಳೀತಾ ಇದೆ? ಎಷ್ಟು ಹಣ ಸಂಗ್ರಹಿಸಿದ್ದೀರಾ ಈಗ? ನಮ್ಮ ಸೊಸೈಟಿ ಈಗ ಹೇಳ್ಕೋಬೇಕು ಅಂದರೆ, ಈಗ ನಮ್ಮ ಊರು, ನಮ್ಮ ಸುತ್ತಮುತ್ತ ನಮ್ಮ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ನಮ್ಮದು 2ನೇ ಸ್ಥಾನದಲ್ಲಿದೆ ಅಂತ ಹೇಳೋಕ್ಕೆ ಹೆಮ್ಮೆ ಆಯ್ತಾ ಇದೆ. ಸರ್, ಈಗ ತಮ್ಮ ಹೆಬ್ಬಾಡಿ ಹುಂಡಿ ಸೊಸೈಟಿ ಬಂದು ಮಂಡ್ಯದ ಗಡಿ ಭಾಗ ಇದೆ. ರೈತರಿಗೆ ಯಾವ ರೀತಿ ಯೋಜನೆಗಳು ಮತ್ತು ಮಹಿಳೆಯರಿಗೆ ಯೋಜನೆ ಹಾಕ್ಕೊಂಡಿದ್ದೀರಾ ಸರ್ ಅವ್ರಿಗೆ? ಸರ್, ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ರೈತರಿಗೆ ಈಗ ಮುಂಗಾರು ಮಳೆ ಬಿದ್ದಿರಲಿಲ್ಲ, ಈಗ ಇವತ್ತಾನೇ ಆಗೈತೆ. ತುಂಬ ಸಂತಸ ಆಗೈತೆ ನಮಗೆ. ಏಕೆಂದರೆ ನಮ್ಮ ಮಂಡ್ಯ ಜಿಲ್ಲೆ ರೈತರಿಗೆ ಇಡೀ ಈ ಕರ್ನಾಟಕದಲ್ಲೇ ಮಳೆ ಆಗಿರಲಿಲ್ಲ. ಈಗ ರಾತ್ರಿ ಮಳೆ ಆಗಿರೋದ್ರಿಂದ ನಮ್ಗೇನಪ್ಪ ರೈತರಲ್ಲಿ ಸಂತಸ ಉಂಟಾಗಿದೆ ಮುಖದಲ್ಲಿ. ಯಾವುದು ಬಿತ್ತನೆ ಮಾಡ್ಬೋದು, ಬೇರೆ ಕೃಷಿ ಚಟುವಟಿಕೆಗಳಿಗೆ ಗೊಬ್ಬರಗಳು ಯಾವುದೇ ಅಡೆತಡೆ ಇಲ್ಲದೇನೆ ರೀತಿಲಿ ನಮ್ಮ ಕೃಷಿ ಸಚಿವರಾದ ಚೆಲುವರಾಯಸ್ವಾಮಿಯವರು ಸಹ ಚೆನ್ನಾಗಿ ಆಡಳಿತ ಮಾಡ್ತಾವ್ರೆ. ಆದ್ದರಿಂದ ನಮಗೆ ಏನಾಗಿದೆ, ಯಾವುದೇ ಕುಂದುಕೊರತೆ ಇದ್ದರೂ ನಾವು ನಮ್ಮ ಜನಪ್ರಿಯ ಶಾಸಕರು AB ರಮೇಶ್ ಬಂಡಿಸಿದ್ದೇಗೌಡರು ಅಂತರಲ್ಲಿ ಯಾರಿಗೇ ಆದರೂ ಸಹ ಅವ್ರಿಗೆ ವಿಚಾರ ಮುಟ್ಟಿಸಿದ್ರೆ ಬೇಗ ಕ್ರಮ ತಗೋತಾರೆ ಕುಂದುಕೊರತೆಯಲ್ಲಿ. ಅದರಲ್ಲಿ 2 ಮಾತಿಲ್ಲ. ಅಷ್ಟು ನಮ್ಮ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಾ, ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಮ್ಮ ರೈತರಿಗೆ ಏನು ನಮ್ಮ 0% 3 ಲಕ್ಷ ಇದ್ದದ್ದ ಸಿದ್ದರಾಮಯ್ಯ ಅವರು ಕ್ಯಾಬಿನೆಟ್ನಲ್ಲಿ ರೈತರಿಗೆ 5 ಲಕ್ಷ 0% ಬಡ್ಡಿನ ತಗೊಂಡು ಉಪಯೋಗಿಸ್ಕೊಳ್ಳಿ ಅಂತ ಕೊಟ್ಟವ್ರೆ. ಅದೇ ಸಾಲಗಳನ್ನೆಲ್ಲನೂ ನಾವು ಸುಮಾರು ಈಗ ಒಂದು 70 ಜನ ರೈತರಿಗೆ ನಾವು ಸಾಲ ವಿತರಣೆ ಮಾಡಿದ್ದೀವಿ. ಹಿಂದೆ ಈಗಲೂ ಸಹ ಪಟ್ಟಿ ಮಾಡಿದ್ದೀವಿ, ಅದನ್ನು ಕೊಡಲು ನಾವು ಸಿದ್ಧ ಇದ್ದೇವೆ.